ಬಿರಿಯಾನಿ ಗ್ರೇವಿ, ಶೇರ್ವಾ ಅಥವಾ ಸಾಲನ್. ರೆಸ್ಟೋರೆಂಟ್ಸಲ್ಲೆಲ್ಲ ತುಂಬ ಚೆನ್ನಾಗಿರುತ್ತಲ್ವ ತಿನ್ನೋಕ್ಕೆ. ಅದನ್ನ ನಾವು ಮನೆಯಲ್ಲೇ ಮಾಡೋಣ. ಕ್ವಿಕ್ ರೆಸಿಪಿ, ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಹಸಿ ಕೊಬ್ಬರಿ, 1 ದೊಡ್ಡ ಪೀಸ್ ಚಕ್ಕೆ, 1 ಸ್ಪೂನ್ ಕೊತ್ತಂಬರಿ ಬೀಜ. ನೀರು ಹಾಕದೆ ಇದನ್ನೆಲ್ಲ ತರಿಯಾಗಿ ರುಬ್ಕೋಬೇಕು. ಈಗ 1 ಮೀಡಿಯಂ ಸೈಜ್ನ ಈರುಳ್ಳಿ, 1 ಮೀಡಿಯಂ ಸೈಜ್ನ ಟೊಮ್ಯಾಟೊ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಏಲಕ್ಕಿ, 4 ಲವಂಗ, ಸ್ವಲ್ಪ ಪುದೀನ, 1/4 ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಉಪ್ಪು, 1/4 ಕಪ್ಪಷ್ಟು ಮಾತ್ರ ನೀರು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿನೇ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಇದು ಫೈನ್ ಪೇಸ್ಟ್ ಆಗೋದಿಲ್ಲ. ಇಷ್ಟಿದ್ರೆ ಸಾಕು. ಈಗ ಒಂದು ಬಾಣಲೆಗೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ, 1-2 ಪೀಸ್ ಚಕ್ಕೆ, 1 ಏಲಕ್ಕಿ, 2 ಲವಂಗ, ಹಾಗೆ 1 ಪಲಾವ್ ಎಲೆ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ 1 ಮೀಡಿಯಂ ಸೈಜ್ನ ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೋಬೇಕು. ಆದಷ್ಟು ರುಬ್ಬುವಾಗ ನೀರನ್ನ ಕಡಿಮೆನೇ ಹಾಕ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಕೆಲವೊಬ್ರು ಈರುಳ್ಳಿ ಹಾಗೆ ಮಸಾಲೆನೆಲ್ಲ ಸ್ವಲ್ಪ ಹುರಿದು ಹಾಕೊಳ್ತಾರೆ. ಅದಕ್ಕಿಂತ ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗೋವರೆಗೂ ಬೇಯಕ್ಕೆ ಬಿಡಬೇಕು. ಆಗಾಗ ಲಿಡ್ ತೆಗೆದು ಇದನ್ನ ಫ್ರೈ ಮಾಡ್ತಾ ಇರಬೇಕು. ಈಗ ಇದರ ಮಾಯಿಶ್ಚರ್ ಎಲ್ಲ ಹೋಗಿದೆ. ನೋಡಿ ಎಷ್ಟು ಡ್ರೈ ಆಗಿ ಕಾಣಿಸ್ತಿದೆ. ಒಂದು ಅರ್ಧ ಕಪ್ಪಷ್ಟು ಮಾತ್ರ ನೀರು ಹಾಕಿ ಇದರಲ್ಲಿರೋ ಎಣ್ಣೆ ಸಪ್ರೇಟ್ ಆಗೋವರೆಗೂ ಕುದಿಸ್ಕೋಬೇಕು. ಬೇಳೆ ತರಕಾರಿ ಎಲ್ಲ ತಿಂದು ಬೇಜಾರಾಗಿದ್ರೆ ಚಪಾತಿ ಅಥವಾ ಅನ್ನಕ್ಕೆ ಇದೊಂದು ಒಳ್ಳೆ ಕಾಂಬಿನೇಷನ್. ನೋಡಿ ಆದಷ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ 1/4 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ಆಗೋ ಥರ ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿರೋ ಗ್ರೇವಿನ ಮಾಡ್ತಾ ಇದ್ದೀನಿ. ಹಾಗಾಗಿ 1 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಅರ್ಧ ಕಪ್ ನೀರನ್ನ ಹಾಕ್ಕೊಳ್ಳಿ. ಫ್ಲೇಮ್ನ ಸಿಮ್ಮಲ್ಲಿಟ್ಟು ಹೀಗೆ 5 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಬಿರಿಯಾನಿ ಗ್ರೇವಿ ರೆಡಿ ಆಗುತ್ತೆ. ಖಾರ ಜಾಸ್ತಿ ಬೇಕು ಅಂತಂದರೆ ಖಾರದ ಪುಡಿ ಹಾಕುವಾಗ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ. ನೋಡೋಕೆ ಅದೇ ಥರ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಟ್ರಸ್ಟ್ ಮೀ ಅದೇ ಥರ ಇರುತ್ತೆ. ತುಂಬ ಸಿಂಪಲ್ ಆಗಿ ಹಾಗೆ ತುಂಬ ಕ್ವಿಕ್ ಆಗಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಎಂಟಿ ಸಾಲನ್ ರೆಡಿಯಾಗಿದೆ. ರೆಗ್ಯುಲರ್ ಆಗಿ 2 ಚಪಾತಿ ತಿನ್ನೋರು ಇದನ್ನ ಟೇಸ್ಟ್ ಮಾಡಿದ್ರೆ 1 ಚಪಾತಿ ಎಕ್ಸ್ಟ್ರಾ ತಿಂತಾರೆ. ನಾನಿಲ್ಲಿ ಚಪಾತಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಥಿಕ್ನೆಸ್ನ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ರೀತಿ ರೆಸ್ಟೋರೆಂಟ್ ಸ್ಟೈಲ್ ಮೇಥಿ ಮಟರ್ ಮಲಾಯ್ನು ತೋರಿಸ್ಕೊಟ್ಟಿದ್ದೀನಿ. ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರ ಪೂರ್ತಿ ವಿಡಿಯೋ ಸಿಗುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.